ನ್ಯೂಸ್ಗೆ ಸ್ವಾಗತ. ನಾನು ಪ್ರಜ್ಞಶ್ರೀ ಮೂಳೂರು. ಲಯನ್ಸ್ ಕ್ಲಬ್ ರಾಯಿ ಸಿದ್ದಕಟ್ಟೆ ಶ್ರೀ ಶಾರದೋತ್ಸವ ಸಮಿತಿ ಸಿದ್ದಕಟ್ಟೆ ಮತ್ತು ಊರದಾನಿಗಳ ಹಾಗೂ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಸಿದ್ದಕಟ್ಟೆ ಪರಿಸರಕ್ಕೆ ಅತಿ ಅಗತ್ಯವಿರುವ ಆಂಬ್ಯುಲೆನ್ಸ್ ವಾಹನ ಲೋಕಾರ್ಪಣೆ ಕಾರ್ಯಕ್ರಮವು ಸಿದ್ದಕಟ್ಟೆ ಫಲ್ಗುನಿ ಕಾಂಪ್ಲೆಕ್ಸ್ ಮುಂಭಾಗದಲ್ಲಿ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಭಾನುವಾರ ನಡೆಯಿತು. ಮಾಜಿ ಸಚಿವ ರಮನಾಥ ರೈ ಅವರು ಆಂಬ್ಯುಲೆನ್ಸ್ ವಾಹನ ಲೋಕಾರ್ಪಣೆಗೊಳಿಸಿ ಶುಭ ಹಾರೈಸಿದರು. ಇದೇ ವೇಳೆ 3 ಬಡ ಕುಟುಂಬಗಳಿಗೆ ಆಹಾರ ಸಾಮಗ್ರಿಗಳ ಕಿಟ್ ವಿತರಣೆ ಮಾಡಲಾಯಿತು. ಈ ಸಂದರ್ಭ ವೇದಿಕೆಯಲ್ಲಿ ಲಯನ್ಸ್ನ 317 ಡಿ ಪ್ರಮುಖರು, ದಾನಿಗಳು, ಕೊಡಂಗೆ ಕಂಬಳ ಸಮಿತಿಯ, ಶಾರದೋತ್ಸವ ಸಮಿತಿಯ, ರೋಟರಿ, ಬಿಲ್ಲವ ಸಂಘದ ಹಾಗೂ ಇತರ ಸಂಸ್ಥೆಗಳ ಪದಾಧಿಕಾರಿಗಳು, ಸದಸ್ಯರು ಮತ್ತು ಕ್ಲಬ್ನ ಸದಸ್ಯರು ಉಪಸ್ಥಿತರಿದ್ದರು. ಅಧ್ಯಕ್ಷರಾದ ಚಂದಪ್ಪ ಮೂಲ್ಯ ಸ್ವಾಗತಿಸಿದರು. ನಿಕಟಪೂರ್ವ ಅಧ್ಯಕ್ಷ ಜಗದೀಶ್ ಕೊಯ್ಲಾ ಪ್ರಸ್ತಾವನೆಗೈದರು. ಅರುಣ್ ಮಂಜುಲಾ ಧನ್ಯವಾದ ನೀಡಿದರು. ಹಾಗೂ ಕೊಡಂಗೆ ಕಂಬಳ ಸಮಿತಿ ಮತ್ತು ವಿವಿಧ ಸಂಘ ಸಂಸ್ಥೆಗಳು ಮತ್ತು ದಾನಿಗಳ ಸಹಕಾರದಿಂದ ಮುಖ್ಯವಾಗಿ ಜಗದೀಶ್ ಕೊಯ್ಲಾ ಅವರ ಮುತುವರ್ಜಿಯಲ್ಲಿ ಬಹುಶಃ ಈ ಒಂದು ಆಂಬ್ಯುಲೆನ್ಸ್ ಸೇವಾ ಕಾರ್ಯಕ್ರಮದ ಲೋಕಾರ್ಪಣೆ ಮಾಡತಕ್ಕಂಥ ಒಂದು ಶುಭಗಳಿಗೆ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಲಯನ್ಸ್ ಕ್ಲಬ್ ಬಹುಶಃ ನಮ್ಮ ಚಂದಪ್ಪ ಮೂಲ್ಯರಿದ್ದಾರೆ, ಕಾರಣಕ್ಕೆ ಅವರ ಅಧ್ಯಕ್ಷರು. ಈಗ ಹಾಗೇನೆ ಪ್ರಾಂತೀಯ ಅಧ್ಯಕ್ಷರಿದ್ದಾರೆ ನೋವಲ್ ಲೋಪರವರು, ನಮ್ಮ ಸ್ನೇಹಿತರಾದ ಸಿರಿಲ್ ಅವರಿದ್ದಾರೆ. ಸಣ್ಣ ಸಮಾಜಕ್ಕೆ ಒದಗಿಸ್ತಕ್ಕಂಥ ಕೆಲಸ. ಬಹುಶಃ ಒಂದು ಸೇವೆಯನ್ನು ಮಾಡಬೇಕಾದ್ರೆ ಅದು ಒಂದು ಮನಸ್ಸಲ್ಲಿ ದೊಡ್ಡ ಉದ್ದೇಶವನ್ನ ಮಾಡಬೇಕಾದ್ರೆ ಮನಸ್ಸಲ್ಲಿ ಒಂದು ಒಳ್ಳೆಯ ಭಾವನೆ ಇದ್ದವರಿಗೆ ಮಾತ್ರ ಇದನ್ನ ಕೊಡ್ಲಿಕ್ಕೆ ಆಗುತ್ತೆ ಅನ್ನೋದು ನಾನು ತಿಳ್ಕೊಂಡಿರ್ತಕ್ಕಂಥದ್ದು. ಬಹುಶಃ ಸಂಘ ಸಂಸ್ಥೆಗಳು ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಯಾವಾಗಲೂ ಪ್ರಯತ್ನ ಮಾಡ್ತಕ್ಕ ಸಂದರ್ಭದಲ್ಲಿ ಊರಿನವರು ಕೂಡ ಅದಕ್ಕೆ ಸಹಕಾರ ಮಾಡಿದಾಗ ಅದು ಹೆಚ್ಚು ಸುಲಭದಲ್ಲಿ ಜನರಿಗೆ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಆಂಬ್ಯುಲೆನ್ಸ್ ಕೊಡಬೇಕು ಅನ್ನುವಂಥದ್ದು ನನಗೆ ಮೊದಲೇ ತಿಳಿದ ಪ್ರಕಾರ ಬಹುಶಃ ಇದನ್ನು ಕೊಡಬೇಕು ಅಂತೇಳಿ ಭಾರಿ ಸಮಯದಿಂದ ಜಗದೀಶ್ ಕೊಯ್ಲಾ ಮತ್ತು ಅವರ ಸ್ನೇಹಿತರು ಇದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಹುಶಃ ರಾಯಿ ಕೊಯ್ಲಾ ಪರಿಸರದಲ್ಲಿ ಬೇರೆ ಬೇರೆ ಉದ್ದೇಶವನ್ನು ಮುಂದಿಟ್ಟುಕೊಂಡು ಕೆಲವು ಸೌಲಭ್ಯವನ್ನ ಸಮಾಜಕ್ಕೆ ನೀಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಒಂದು ಶಾಲೆಯನ್ನ ದತ್ತಿಗೆ ತೆಗೆದುಕೊಂಡದ್ದು ಮಾತ್ರ ಅಲ್ಲ, ಅದಕ್ಕೊಂದು MRP ಅಲ್ಲಿ ಬಸ್ಸನ್ನು ಒದಗಿಸ್ತಕ್ಕಂಥ ಬಹುಶಃ ಅವರು ಬಸ್ಸು ಕೊಡುವುದೇ ಸುಲಭ. CSR ಫಂಡಿನ ಮೂಲಕ ಕೊಡಿಸ್ಬೇಕು ಅಂತಂದ್ರೆ ಅದಕ್ಕೆ ಕೂಡ ಒಂದು ಹೋರಾಟ ಆಗ್ಬೇಕಾಗಿದೆ. ಆ ದೃಷ್ಟಿಯಲ್ಲಿ ಶಾಲೆಗೆ ಒಂದು ಬಸ್ಸನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಕೂಡ ಹಿಂದೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ತಮ್ಮ ಗಮನಕ್ಕೆ ತರತಕ್ಕಂಥ ಮತ್ತು ಆ ಶಾಲೆಯ ದತ್ತು ಸ್ವೀಕಾರ ಸಮಿತಿಯ ರಚನೆಯ ನಂತರದಿಂದ ಆ ಶಾಲೆಯ ಬೆಳವಣಿಗೆ ಕೆಲಸ ಮಾಡತಕ್ಕಂಥ ಒಂದು ಹಂತ ಆದ್ರೆ ಇವತ್ತು ಬಡವರಿಗೆ ಮನೆ ಕಟ್ಟಿಸ್ಕೊಡುವಂಥದ್ದು ಇರ್ಬೋದು, ಮನೆಯವರಿಗೆ ಒಂದು ತುರ್ತು ಅಗತ್ಯದ ಸೌಲಭ್ಯವನ್ನು ಒದಗಿಸ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಬಹುಶಃ ಇವರು ಮಾಡ್ತಾ ಬರ್ತಾರೆ. ಬಹುಶಃ ಇದರ ಉದ್ದೇಶ ಒಂದು ಪ್ರಚಾರ ಆಗ್ಬೇಕು ಅನ್ನುವಂಥದ್ದು ಉದ್ದೇಶ ಅಲ್ಲ, ಬಹುಶಃ ಸಮಾಜಕ್ಕೆ ನಮ್ಮಿಂದ ಏನಾದ್ರು ಕೊಡುಗೆ ಆಗ್ಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮ ಆಗಿದೆ ಅಂತ ನನ್ನ ಒಂದು ಅನಿಸಿಕೆ. ಬಹುಶಃ ಸಿದ್ದಕಟ್ಟೆ ಅನ್ನುವಂಥ ಈ ಪ್ರದೇಶ ಬಹುಶಃ ವರ್ತಮಾನ ಸಂದರ್ಭದಲ್ಲಿ ನಾನು ತಿಳಿದಾಗೆ ಒಂದು ಬೆಳೆಯುತ್ತಿರ್ತಕ್ಕಂಥ ಒಂದು ಸಣ್ಣ ಒಂದು ಪಟ್ಟಣ ಇವತ್ತು ಸಿದ್ದಕಟ್ಟೆ ಅಂತ ಹೇಳಿದ್ರೆ ಒಂದು ಗ್ರಾಮೀಣ ಭಾಗದ ಒಂದು ಮೂಡುಬಿದ್ರಿ ಬಂಟ್ವಾಳ ಪರಿಸರದ ಮಧ್ಯ ಭಾಗದಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶ. ಬಹುಶಃ ಅಷ್ಟೇನು ಬೆಳವಣಿಗೆ ಆಗ್ತಕ್ಕಂಥ ಲಕ್ಷಾಂಗನ ಕೊರತೆ ಇರ್ತಕ್ಕಂಥ ಕಾಲದಲ್ಲಿ ಬಹುಶಃ ಆಂಬ್ಯುಲೆನ್ಸ್ಗೂ ಡಾಕ್ಟರ್ಗೆ ಒಳ್ಳೆ ಸಂಬಂಧ ಇದೆ. ಇವತ್ತು ಆಂಬ್ಯುಲೆನ್ಸ್ ಒದಗಿಸುವ ಒಂದು ಕಾರ್ಯಕ್ರಮದಲ್ಲಿ ಅವರು ಕೂಡ ಇದ್ದಾರೆ. ಬಹುಶಃ ನಾವು ಕೊಟ್ಟಿರ್ತಕ್ಕಂಥ ದೇಣಿಗೆ ಅದು ಸದುವಿನಿಯೋಗ ಆದರೆ ಕೊಟ್ಟಿರ್ತಕ್ಕಂಥವ್ರಿಗೆ ಕೂಡ ಸಂತೋಷ. ಕೊಟ್ಟಿರ್ತಕ್ಕಂಥ ಕೆಲವು ಸಾರಿ ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ದೇಣಿಗೆ ಸಂಗ್ರಹ ಮಾಡಿ ಮತ್ತೆ ಏನೂ ಆಗದೇ ಇರತಕ್ಕಂಥ ಸ್ಥಿತಿಯನ್ನು ಕೂಡ ನಾವು ನೋಡ್ತಿರ್ತಕ್ಕಂಥ ಈ ಕಾಲಘಟ್ಟದಲ್ಲಿ ಬಹುಶಃ
ಇದು ಒಂದು ಸದುದ್ದೇಶಕ್ಕಾಗಿ ಇದು ವಿನಿಯೋಗ ಆಗಿದೆ ಅಂತಕ್ಕಂಥ ಸಮಾಧಾನ ಬಹುಶಃ ಕೊಟ್ಟವ್ರಿಗೆಲ್ಲರಿಗೆ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ಬಹುಶಃ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ಯಾರು ಇಲ್ಲಿ ಆರೋಗ್ಯ ಕೆಡಬಾರ್ದು, ಯಾರಿಗೂ ಕೂಡ ಆಂಬ್ಯುಲೆನ್ಸ್ ಒದಗಿಸ್ತಕ್ಕಂಥ ಅವಕಾಶ ಆಗ್ಬಾರ್ದು. ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ ನಾವು ಹೇಳುದಿಲ್ಲ, ನೀವು ಆರೋಗ್ಯ ಕೆಟ್ಟರೆ ಖಂಡಿತ ಹೋಗ್ಬೇಕಾಗುತ್ತೆ, ಮನೆಯಲ್ಲಿ ಕೂತ್ಕೊಳ್ಬೇಡಿ ಅನ್ನುವಂತ ಮಾತನ್ನು. ಬಹುಶಃ ಸಮಸ್ಯೆ ಇದ್ರೆ ನೀವು ಡಾಕ್ಟರ್ ಹತ್ರ ಹೋಗ್ಬೇಕಾದ ಕೆಲಸದ ಜೊತೆಯಲ್ಲಿ ಆಸ್ಪತ್ರೆಗೆ ಬೇಕಾದ್ರೆ ಹೋಗ್ಬೇಕು ಅಂತಂದ್ರೆ ನಿಮ್ಗೆ ಕೆಲವು ಸಾರಿ ವ್ಯವಸ್ಥೆಗಳು ಬಡತನ ಸುಮಾರು ನಾವು ಮಾತಾಡುವಾಗ ದೊಡ್ಡಸ್ತಿಗೆ ಮಾತಾಡ್ತೇವೆ, ಬಡತನ ಬಹಳ ದೊಡ್ಡದಿದೆ ಜನರಲ್ಲಿ ಅನ್ನುವಂಥ. ಬಹುಶಃ ಆಂಬ್ಯುಲೆನ್ಸ್ ಇಲ್ಲದೇನೆ ಮನೆಯಲ್ಲೇ ಇದ್ದು ಬಹುಶಃ ತೊಂದರೆ ಆಗ್ತಕ್ಕಂಥ ಸಹಜ ಸಂದರ್ಭಗಳು ಅನೇಕ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ಇದು ಅಂತ ವರ್ಗದ ಜನರಿಗೆ ಇದು ತುಂಬಾ ಪ್ರಯೋಜನ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲ ಸಹಕಾರ ಮಾಡಿದ ಸಂಘ ಸಂಸ್ಥೆಗಳಿಗೆ, ಎಲ್ಲ ದೇಣಿ ಕೊಟ್ಟಿರೋ ದಾನಿಗಳಿಗೆ ದೇವರು ಒಳ್ಳೆಯದನ್ನ ಕರುಣಿಸಲಿ. ಭಗವಂತ ಅವರಿಗೆ ಒಳ್ಳೆಯ ಆಯುಷ್, ಸುದೀರ್ಘವಾದಂತ ಆರೋಗ್ಯ ಭಾಗ್ಯವನ್ನು ಅವರಿಗೂ ಕೂಡ ಕೊಡ್ಲಿ ಅನ್ನೋ ಶ್ರೇಯಸ್ ಇಂಜಿನಿಯರಿಂಗ್ ವರ್ಕ್ಸ್. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಎಲ್ಲ ರೀತಿಯ ಗೇಟ್, ಗ್ರಿಲ್ಸ್, ರೂಪ್ ಟ್ರಾಸ್, ಸೇಫ್ಟಿ ಗ್ರಿಲ್ಸ್, ಮೆಟಲ್ ಶೀಟ್, SS ವರ್ಕ್ಸ್ ಹಾಗೂ ಗೋಲ್ಡನ್ ಸ್ಟ್ರಕ್ಚರ್ಸ್ ವರ್ಕ್ಸ್ ಹಾಗೂ ಇನ್ನಿತರ ಕೆಲಸಗಳನ್ನು ಗ್ರಾಹಕರ ಅವಶ್ಯಕತೆಗೆ ಅನುಗುಣವಾಗಿ ಮಿತದರದಲ್ಲಿ ಮಾಡಿಕೊಡಲಾಗುವುದು. ನಮ್ಮ ಈ ಸೇವೆಯು ಕರಾವಳಿ ಮಾತ್ರವಲ್ಲದೆ ಕರ್ನಾಟಕ ರಾಜ್ಯದಾದ್ಯಂತ ಲಭ್ಯವಿರಲಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೇಯಸ್ ಇಂಜಿನಿಯರಿಂಗ್ ವರ್ಕ್ಸ್, ಸರಸ್ವತಿ ಕಾಂಪ್ಲೆಕ್ಸ್, ಬಸವನಗುಡಿ, ಮಡಂತ್ಯಾರ್. 9104210027 8971831945.